ನನ್ನ ಹೆಸರು ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು. ಏನು ನಮ್ಮ ಕೋಲಾರ ತಾಲೂಕು ಚಂದ್ರಾಯಪುರ ಗ್ರಾಮದಲ್ಲಿರೋಂಥ ರೈತರ ಮೇಲೆ ಒಂದಷ್ಟು ಜನ ದಬ್ಬಾಳಿಕೆ ಮಾಡಿ ಬೆಂಗಳೂರಿನಲ್ಲಿರೋಂತಹ ಭೂಗಳರು ಏಕಾಏಕಿ 70 ಎಕರೆ ಜಮೀನಿಗೆ ಕಾಂಪೌಂಡ್ ಹಾಕೊಳ್ಳೋದಕ್ಕೆ ಒಂದಷ್ಟು ಜನರನ್ನ ಅಲ್ಲಿ ಕಳಿಸಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೆಸ್ ನೋಟು ಇವೆಲ್ಲ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಒಂದಷ್ಟು ಜನ ಕೇಳಿದ್ವಿ, ಅವ್ರು ಮಾಡಿಲ್ಲ. ದಯವಿಟ್ಟು ಕ್ಷಮಿಸಿ. ನಾನು ಈ ಮುಗಿಯೋಷ್ಟೊತ್ತಿಗೆ ನಾನು ನಮ್ಮ ಗಂಗಾಧವ್ರ ಕಡೆಯಿಂದ ನಾನು ಪ್ರೆಸ್ ನೋಟ್ ರೆಡಿ ಮಾಡಿಸಿ ಕಳಿಸ್ಕೊಡ್ತೀನಿ. ವಿಚಾರ ಏನಂದರೆ, ನಮ್ಮ ಕೋಲಾರ ತಾಲೂಕು ಚಂದ್ರಾಯಪುರ ಗ್ರಾಮ, ಇಲ್ಲಿ ಸರ್ವೆ ನಂಬರ್ 1ರಿಂದ ಹಿಡ್ಕೊಂಡು 21 ತನಕ ಮತ್ತೆ 52 ಹಲವಾರು ಸರ್ವೆ ನಂಬರ್ಗಳ ಜಾಗನ ಗ್ರಾಮಸ್ಥರು, ಗ್ರಾಮದಲ್ಲಿರೋಂಥವ್ರು ಸುಮಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇರ್ತಾರೆ. 53 ಅರ್ಜಿ ಹಾಕಿರ್ತಾರೆ, 57 ಅರ್ಜಿ ಹಾಕಿರ್ತಾರೆ, ಬೇಕಾದಷ್ಟು ಮಾಡಿರ್ತಾರೆ. ಆದರೆ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು 3-4 ದಿನದಿಂದ ನಾವು ಗಮನಿಸ್ತಾ ಇರೋಂಥ ವಿಚಾರ ಏನಂದ್ರೆ, ಯಾವುದೋ ಒಂದು ಗ್ರಾಮಸ್ಥರು ಇನ್ನೊಂದು ಗ್ರಾಮಕ್ಕೆ ಸಂಬಂಧನೇ ಇರಲ್ಲ. ಈ ವ್ಯಕ್ತಿಗಳು ತಾಲೂಕು ಆಫೀಸಲ್ಲಿ ಕುತ್ಕೊಳ್ಳೋದು, ಅವರೇ ಸಾಗುವಳಿ ಚೀಟಿ ಕ್ರಿಯೇಟ್ ಮಾಡೋದು, ಅವರೇ ಸರ್ವೆ ಸ್ಕೆಚ್ಗಳು ಕ್ರಿಯೇಟ್ ಮಾಡೋದು, ಅವರೇ ಪಾಣಿಗಳು ಕ್ರಿಯೇಟ್ ಮಾಡೋದು, ಸ್ಕ್ಯಾನ್ ಬೇರೆ ಮಾಡಿಸೋದು. ರೆಕಾರ್ಡ್ ರೂಮಲ್ಲಿ ಅವ್ರು ಕ್ರಿಯೇಟ್ ಮಾಡಿರೋ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಬೇರೆ ಮಾಡಿಸೋವಂಥದ್ದು. ಮಾಡಿಸ್ಬಿಟ್ಟು ನಮ್ಮ ಹೆಸರಲ್ಲಿ ಪಾಣಿ ಐತೆ, ನಮ್ಮ ಹೆಸರಲ್ಲಿ ಸಾಗುವಳಿ ಚೀಟಿ ಐತೆ, ನಮ್ಮ ಹೆಸರಲ್ಲಿ ಸರ್ವೆ ಸ್ಕೆಚ್ ಐತೆ, ಆದರೆ ಬೇರೆಯವ್ರು ಬಂದು ತೋರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಡಾಕ್ಯುಮೆಂಟಲ್ಲಿ ಇರೋಂಥವ್ರು ಒಬ್ಬರೂ ಗ್ರಾಮಸ್ಥರಲ್ಲ, ಗ್ರಾಮಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಅಲ್ಲ, ನಮ್ಮ ಕೋಲಾರ ಕಸ್ಬಾ ಹೋಬಳಿ ಅವರು ಕೂಡ ಅಲ್ಲ, ಮತ್ತೆ ಚಂದ್ರಾಯಪುರ ಅವರು ಹೋಬಳಿ ಗ್ರಾಮಸ್ಥರು ಅವ್ರಿಗೂ ಅಲ್ಲ. ಯಾರೋ ಬೇರೆ ಬೇರೆ ಊರವ್ರಿಗೆ ಜಮೀನು ಮಂಜೂರು ಆಗೋವಂಥದ್ದು. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಐತೆ, ಬೇರೆಯವ್ರು ಬಂದು ಪೊಸಿಷನಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗೋದು, ಕೋರ್ಟಲ್ಲಿ ಒಂದು ಆದೇಶ ಮಾಡಿಸ್ಕೊಳ್ಳೋದು, ಪೊಸಿಷನ್ ಬಿಡಿಸ್ಕೊಡ್ರಿ ಅಂತ. ಆ ರೈತರ ಮೇಲೆ ರೌಡಿಸಮ್ ದಬ್ಬಾಳಿಕೆ ಮಾಡಿ ರೈತರನ್ನೆಲ್ಲ ಆ ಜಮೀನುಗಳಿಂದ ಖಾಲಿ ಮಾಡಿಸೋ ಅಂಥದ್ದು ಒಂದು ದಂಧೆ. ಇದೇ ಥರ ಇಲ್ಲಿ ಏನು ಜಮೀನುಗಳು ಮಂಜೂರಾಗಿದೆ, ಈ ವ್ಯಕ್ತಿಗಳಿಗೆ ಸುಮಾರು ಕಡೆ ಜಮೀನುಗಳು ಮಂಜೂರಾಗೈತೆ. ಇದು ನಾನು ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡ್ಬೇಕು ಸರ್. ಖುದ್ದು ಇವಾಗ ಈ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನಂದ್ರೆ, ಪತ್ರಕರ್ತರ ಕೈ ಜೋಡಿಸಿದ್ರೆ ಆ ರೈತರ ಜಮೀನು ಉಳ್ಕೊಳ್ಳುತ್ತೆ. ಒಂದಷ್ಟು ದಿನ ಕಾಲಾವಕಾಶ ಕೊಟ್ರೆ ಇಲ್ಲಿ ಯಾರು ನಕಲಿ ಸಾಗುವಳಿದಾರರು, ನಕಲಿ ಮಂಜೂರುದಾರರು ಇದ್ದಾರೋ, ಇವರು ಒಂದು ಅಸಲಿ ಬಣ್ಣ ಒಂದಷ್ಟು ದಿನದಲ್ಲಿ ಬಯಲಿಗೆ ಬರ್ತೈತೆ. ಇವಾಗ ಅವ್ರಿಗೇನಂದ್ರೆ ಸರ್ವೆ ಸ್ಕೆಚ್ಗಳು ನೋಡಿ, ರೈತರ ಹೆಸರಿಗೆ ಇವ್ರೇನ್ ಮಾಡಿ ಇಟ್ಕೊಂಡಿದ್ದಾರೆ. ಮೊದಲೇ ಚಂದ್ರಾಯಪುರದವರು 70 ಎಕರೆಗೆ ಸಂಬಂಧಪಟ್ಟಂಗೆ ಸರ್ವೆ ಸ್ಕೆಚ್ ಮಾಡಿ ಅವ್ರ ಹೆಸರಲ್ಲಿ ಇಟ್ಕೊಂಡಿದ್ದಾರೆ. 53, 57 ಅರ್ಜಿ ಹಾಕಿದ್ದಾರೆ. ಪೊಸಿಷನ್ ಅಲ್ಲಿ ಪ್ರೆಸೆಂಟು ಇವತ್ತಿಗೂ ಇವರೇ ಪಾಪ ಬೆಳೆ ಬೆಳೀತಾ ಇದ್ದಾರೆ. ಇವ್ರ ಹತ್ರ ಏನಾದ್ರೂ ಬಾಧೆ ಬಿದ್ದು ಪೊಸಿಷನ್ ಕಿತ್ಕೊಂಡ್ಬಿಟ್ರೆ ಇನ್ನು ಅವರು ಮಾಡಿಸೋಂಥದ್ದೇನಿಲ್ಲ. ಯಾಕಂದ್ರೆ 1972ರಲ್ಲಿ ಇವ್ರು ಕ್ರಿಯೇಟ್ ಮಾಡಿರೋಂಥ ಎಲ್ಲ ಇಸ್ವಿ ಒಂದೇ ಇಸ್ವಿದೆ ಸರ್. ಈಗ ಯಾವುದೋ ಒಂದು ವ್ಯಕ್ತಿ, ರಾಮಚಂದ್ರ ಅನ್ನೋ ವ್ಯಕ್ತಿ, ಬೆಳ್ಳೂರು ಸರ್ವೆ ನಂಬರಲ್ಲಿ ಜಮೀನು ಮಂಜೂರು ಮಾಡ್ಕೊಂತಾನೆ, ರಾಮಸಾಗರ ಸರ್ವೆ ನಂಬರಲ್ಲಿ ಮಂಜೂರು ಮಾಡ್ಕೊಂತಾನೆ, ನರಸಾಪುರ ಸರ್ವೆ ನಂಬರಲ್ಲಿ ಮಂಜೂರು ಮಾಡ್ಕೊಂತಾನೆ, ಮಾರ್ಜನಹಳ್ಳಿ, ಯಲವಾರ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಒಂದೇ ವ್ಯಕ್ತಿ 60-70ಕ್ಕಿಂತ ಹೆಚ್ಚು ಎಕರೆ ಕಡೆ ಜಮೀನುಗಳು ಮಂಜೂರು ಮಾಡಿಕೊಂಡು 100, 110, 120 ಎಕರೆ ಜಮೀನುಗಳಷ್ಟು ಮಂಜೂರು ಮಾಡಿಸ್ಕೊಂತಾನೆ. ಪೊಸಿಷನ್ ಅಲ್ಲಿ 1 ಎಕರೆ ಕೂಡ ಇರಲ್ಲ. ಇದು ಅಲ್ಲ, ಇಂಥ ದಂಧೆ ಮಾಡ್ತಾ ಇರೋಂಥವ್ರು ಸುಮಾರು ಒಂದು 60-62 ಜನ ನಾವು ಟ್ರೇಸ್ ಔಟ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಮಾಡ್ತೀವಿ. ತುರ್ತಾಗಿ ನಾನು ದಯವಿಟ್ಟು ಅದೇ ನಾನು ಕ್ಷಮೆಯಾಚನೆ ಕೇಳ್ತಾ ಇದ್ದೀನಿ. ಇವಾಗ ಅವ್ರ ರೈತರಿಗೆಲ್ಲ ಬೆದರಿಸಿ ಒಂದು ಕಡೆಯಿಂದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಇವರೇ ಕೊಡೋದು, ನಮ್ಮ ಹತ್ರ ಪಾಣಿ ಐತೆ, ನಮ್ಮ ಹತ್ರ ಸಾಗುವಳಿ ಚೀಟಿ ಇದೆ, ಬಟ್ ಅವ್ರವ್ರಿಗೆ ಇವ್ರವ್ರಿಗೆ ಸಂಬಂಧ ಇಲ್ಲ, ಅವ್ರ ಹೋಬ್ಳಿಗೆ ಇವ್ರೊಬ್ಳಿಗೆ ಸಂಬಂಧ ಇಲ್ಲ. ಆ ವ್ಯಕ್ತಿಗಳು ಬಂದು ಯಾವತ್ತೂ ಬೆಳೆ ಬೆಳೆದವ್ರಲ್ಲ. ರೈತರ ಮೇಲೆ ಏನಾದರೂ ಬಾಧೆ ಬಿದ್ದು ಅವ್ರನ್ನ ಜಾಗ ಖಾಲಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಪೊಲೀಸ್ನವರು, ಇನ್ನೊಂದು ಕಡೆ ಪ್ರಬಲ್ಯ ವ್ಯಕ್ತಿಗಳು, ರೌಡಿಗಳು, ಇವ್ರನ್ನ ಎಲ್ಲಾರನ್ನೂ ಮುಂದಕ್ಕೆ ಹಾಕಿ ಅವ್ರ ಜಾಗಗಳನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಖುದ್ದು ಪರಿಶೀಲನೆ ಮಾಡಿ, ಈ ಹಿಂದೆ ಮೈತ್ರಿ ಮೇಡಮ್ ಅವರಿದ್ದಾಗ ಸ್ಥಳ ಪರಿಶೀಲನೆ ಮಾಡಿ ಪೊಸಿಷನ್ ಅಲ್ಲಿ ಯಾರಿದಾರೋ ಅಂತ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡೋ ಅಂತ ಕೆಲಸ ಮಾಡೋದು ಬಿಟ್ಟು, ಸ್ಥಳಕ್ಕೆ ಬರ್ದಿರ, ಪೊಸಿಷನ್ಗೆ ಬರ್ದಿರ, ಏಕಾಏಕಿ ಈ ವ್ಯಕ್ತಿಗಳ ಮೇಲೆ
ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿರ್ತಾರೋ ಅಂತ ವ್ಯಕ್ತಿಗಳಿಗೆ ಆದೇಶ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ರೈತರೆಲ್ಲ ಏನ್ ಮಾಡ್ತಾರೆ ಪಾಪ, ಹೈಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ಟೇ ತಗೊಂಡ್ಬಂದು ಕೂತ್ಕೊಂತಾರೆ. ಅಟ್ ಪ್ರೆಸೆಂಟು ಜಮೀನಲ್ಲಿ ಸ್ಟೇ ಇದೆ, ಸ್ಟೇಟಸ್ ಕೋ ಇದೆ. ಆದ್ರೂ ಒಂದಷ್ಟು ಜನ ಬಂದು ಅವ್ರಿಗೆಲ್ಲ ತೊಂದರೆ ಕೊಡೋಂಥ ಕೆಲಸ ನಡೀತಾ ಇದೆ ಸರ್. ಕೋಲಾರಲ್ಲಿ ಇದು ದೊಡ್ಡ ದಂಧೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಇನ್ನೊಂದಿನ ನಾನು ಅಂದ್ರೆ ಈ ವಾರದಲ್ಲೇ ಇನ್ನೊಂದಿನ ಡಾಕ್ಯುಮೆಂಟ್ ಸಮೇತ ಯಾರ್ಯಾರು ಈ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದಷ್ಟು ದಾಖಲೆಗಳು ಇಟ್ಕೊಂಡು ಒಂದು ಅಧಿಕಾರಿಗಳು, ಯಾವ ಅಧಿಕಾರಿಗಳು ಸರ್ ಈಗ ಹೇಳಿರೋದಕ್ಕೆ ಸಂಬಂಧಪಟ್ಟಂಗೆ ಏನು ಚಂದ್ರಾಯಪುರ ಗ್ರಾಮದಲ್ಲಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಮಾಡಿ ಸರ್ ಈ ಅದನ್ನೇ ಈಗ ನನ್ನ ಹತ್ರ ಏನಿದೆ ಈ ದಾಖಲೆಗಳು ನಾನು ಇವ್ರಿಗೆ AC ಅವ್ರ ಕಡೆಯಿಂದ ನೋಡಿ, ಈಗ ನಿಮ್ಗೊಂದು ಇದು ಮಾಡ್ತೀನಿ. AC ಅವ್ರ ಕಡೆಯಿಂದ ಈ ಜಾಗಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಯಾವಾಗ ಇದರಲ್ಲಿ 2005ನೇ ಇಸ್ವಿಯಲ್ಲಿ AC ಅವ್ರ ಕಡೆಯಿಂದ ಮತ್ತೆ DC ಅವ್ರ ಕಡೆಯಿಂದ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅಲ್ಲಿರೋಂಥ ವ್ಯಕ್ತಿಗಳು ಇವಾಗ ಏನು ರೈತರಿದ್ದಾರೆ ಅವ್ರ ಹೆಸರಿಗೆ ನೋಡಿ ಇಲ್ಲಿರೋಂಥ ಸರ್ವೆ ಸ್ಕೆಚ್ ಕೊಡ್ತಾರೆ. ಇಲ್ಲಿರೋಂಥ ಸರ್ವೆ ಸ್ಕೆಚ್ಚು, ಈ ಸರ್ವೆ ಸ್ಕೆಚಲ್ಲಿ ಇವಾಗ ಪ್ರೆಸೆಂಟ್ ಏನು ರೈತರಿದ್ದಾರೋ ಅವರೇ ಇರೋದು. ಸುಮಾರು ಒಂದು ಊರು ಗ್ರಾಮಸ್ಥರೆಲ್ಲ ಸೇರಿ ಅದೇ ಜಾಗದಲ್ಲಿ ಸರ್ ಟೋಟಲ್ 70 ಎಕರೆ ಸರ್ ಜಮೀನು. 70 ಎಕರೆನೂ ಬೇರೆಯವ್ರಿಗೆ ಆಗ್ಬಿಟ್ಟೈತಿ. ಗ್ರಾಮಸ್ಥರಿಗೆ 1 ಗುಂಟೆ ಆಗಿಲ್ಲ, ಬೇರೆಯವ್ರಿಗೆ ಮಂಜೂರಾಗಿರೋದು ಸರ್. ಈಗ ಮಂಜೂರಾಗಬೇಕಂದ್ರೆ ಒಂದಷ್ಟು ನಿಯಮಗಳಿದೆ ಸರ್. ಏನಂದ್ರೆ ಮಂಜೂರುದಾರರು ಜಮೀನಲ್ಲಿ ಬೆಳೆ ಬೆಳೀತಾ ಇರಬೇಕು. ಮಂಜೂರುದಾರರ ಹೆಸರಲ್ಲಿ ಸರ್ವೆ 72 ನಲ್ಲಿ ಆಗಿದೆ ಅಂತ ಬಿಟ್ಟು ಅವ್ರು ತೋರಿಸೋದು ಆಗಿಲ್ಲ ಯಾರಿಗೂ. ಸರ್ ಈಗ ಉಳಿಮೆ ಮಾಡ್ತಾ ಇರೋಂಥದ್ದು ಇವಾಗ ನಮ್ದು ಇದಕ್ಕೆ ಬರ್ತೀನಿ ಸರ್. ಉಳಿಮೆ ಮಾಡ್ತಾ ಇರೋಂಥವ್ರು ಬೇರೆ, ಅವರು ನಮ್ ಜೊತೆ ಇದ್ದಾರೆ. ಅವ್ರ ಹೆಸರು ಸರ್ವೆ ಸ್ಕೆಚ್ ಇದೆ, ಪಾಣಿ ಬಂದಿಲ್ಲ, ಮಂಜೂರಾಗಿಲ್ಲ, ಪಾಣಿ ಬಂದಿಲ್ಲ, ಅರ್ಜಿ ಹಾಕೊಂಡಿದ್ದಾರೆ. ಯಾರು ಸರ್? ಪೊಸಿಷನ್ ಅಲ್ಲಿ ಇದ್ದವರು ಸಾಗುವಳಿ ಮಾಡ್ತಾ ಇದ್ದಾರೆ, ಬಟ್ ಸಾಗುವಳಿ ಚೀಟಿ ಬಂದಿಲ್ಲ, ಸರ್ವೆ ಸ್ಕೆಚ್ ಇದೆ. ಹೌದು ಎಲ್ಲ ಇದೆ ಸರ್. ಇವಾಗ ನಾನು ತೋರಿಸಿದ್ನಲ್ಲ ಸ್ಕೆಚ್ ಕಾಪಿ ಎತ್ಕೊಡೋ, ಕೆಳಗೆ ಏನಕ್ಕೆ ಇರ್ತೀಯಾ? ಈಗ ನೋಡಿ ಸರ್, ಇಲ್ಲೊಂದು ಎಕ್ಸಾಂಪಲ್ ನಿಮ್ಗೊಂದು ತೋರಿಸ್ತೀನಿ. ಈ 16 ಜನ ಸರ್ವೆ ನಂಬರ್ 21ರಲ್ಲಿ ಅನಾಧಿಕೃತ ಸಾಗುವಳಿದಾರರು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಯಾರ ಹೆಸರಿಗೆ? ಮಂಜೂರಾಗಿರೋಂಥದ್ದು ಪಾಣಿ ಬಂದೈತಲ್ಲ ಈಗ, ಅವರು ಅನಾಧಿಕೃತ ಸಾಗುವಳಿದಾರರು. ಇಲ್ಲಿರೋಂಥ ರೈತರು ಯಾರು? ಇವ್ರಿಗೆ ಪ್ರೆಸೆಂಟ್ ಪೊಸಿಷನ್ ಅಲ್ಲಿರೋಂಥವ್ರು ಗ್ರಾಮಸ್ಥರು ಅಂತ ಹೇಳ್ಬಿಟ್ಟು ಒಂದು ವರದಿ ಕೊಡ್ತಾರೆ 2005ರಲ್ಲಿ. ಇದು ಈ ಒಂದು ಕಾಪಿ ಅದು ಜೆರಾಕ್ಸ್. ಸರ್ವೆ ಆಯ್ತು, AC ಅವರು ಮತ್ತೆ DC ಅವರು ಎಲ್ಲರ ಗಮನಕ್ಕೂ ಇದೆ ಇದು ವಿಚಾರ. ನಮ್ಮ ಗಮನಕ್ಕಿಲ್ಲ, ನಿನ್ನೆ ಸಂಜೆ ಬಂತು, ನಾನು ಖುದ್ದು ಬಂದು ಅದೇನೈತೆ ಇದು ಮಾಡ್ತಾ ಇದೀನಿ ಸರ್. ನಾವ್ ಹೇಳೋಂತ ಏನಂದ್ರೆ, ಯಾರು ಪ್ರೆಸೆಂಟ್ ಅಲ್ಲಿ ಬೆಳೆ ಬೆಳೀತಾ ಇದ್ದಾರೆ ರೈತರು, ಅವ್ರ ಹೆಸರು ಜಮೀನ್ ಮಾಡ್ಕೊಡ್ಬೇಕು. ಇವಾಗ ಯಾರು ನಕಲಿ ಖಾತೆಗಳು ಮಾಡ್ಕೊಂಡಿದಾರೋ ಎಲ್ಲಾ ನಕಲಿ ಖಾತೆಗಳು ವಜಾ ಮಾಡ್ಬೇಕು, ಅವಕಾಶ ಇದೆ ಕಾನೂನಲ್ಲಿ. ಯಾರು ಸಾಗುವಳಿ ಮಾಡ್ತಾ ಇದಾರೋ, ಯಾರು ಬೆಳೆ ಬೆಳೀತಾ ಇದಾರೋ ಅವ್ರ ಹೆಸರಿಗೇನೆ ಡಾಕ್ಯುಮೆಂಟ್ ಮಾಡ್ಬೇಕು ಅನ್ನೋ ಒಂದು ಅವಕಾಶ ಇದೆ. ಜೊತೆಗೇನಂದ್ರೆ ಬೆಳೆ ಬೆಳೆದಿರ ನಕಲಿ ದಾಖಲೆಗಳು ಯಾರು ಸೃಷ್ಟಿ ಮಾಡ್ಕೊಂಡು ಜಮೀನ್ ಮಂಜೂರು ಮಾಡ್ಕೊಂಡಿರ್ತಾರೋ ಅಂತವ್ರಿಗೆ ಆ ಮಂಜೂರಾಗಿರೋಂಥದ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದು ಕೂಡ ಕಾನೂನಿದೆ ಸರ್. ನಾವ್ ಹೇಳೋಂಥದ್ದು ನಿರಂತರವಾಗಿ ಚಂದ್ರಾಯಪುರ ಗ್ರಾಮಸ್ಥರ ಜೊತೆ ನಾವು ಸೇರಿ ಅವ್ರ ಜಾಗ ಏನ್ 70 ಎಕರೆ ಇದೆ, ಆ 70 ಎಕರೆ ಜಮೀನು ಬೇರೆ ಭೂಗಳರು ಬಂದು ಅದನ್ನ ಒತ್ತುವರಿ ಮಾಡ್ಕೊಳಕ್ಕೆ ಮತ್ತೆ ಆ ಜಮೀನ್ ಕಿತ್ಕೊಳ್ಳೋದಕ್ಕೆ ನಾವು ಬಿಡಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ಮಾನ್ಯ ಪತ್ರಕರ್ತರ ಮಿತ್ರರು ಮತ್ತೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಆ ಗ್ರಾಮಸ್ಥರ ಪರವಾಗಿ ನಿಂತ್ಕೊಂಡು ಅವ್ರ ಜಮೀನು ಉಳಿಸ್ಬೇಕು ಸರ್. ಇಲ್ಲೀಗ ನಕಲಿ